ಪೈಗಂಬರ್ ವಿಚಾರದಲ್ಲಿ ರಾಮನಗರ ಮಹಾರಾಜರ ಹೇಳಿಕೆ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಪ್ರತಿಭಟನಾಕಾರರು ಬೃಹತ್ ಮೆರವಣಿಗೆ ನಡೆಸಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ರಾಮಗಿರಿ ಮಹಾರಾಜರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಪ್ರತಿಭಟನೆ ಮಾಡಿದ್ದಾರೆ. ರಾಮಗಿರಿ ಮಹಾರಾಜರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರಲ್ಲದೆ ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ವಾಹನಗಳಿಗೆ ಅಡ್ಡಗಟ್ಟುತ್ತಿದ್ದ ಪ್ರತಿಭಟನಾಕಾರರಿಗೆ ಪೊಲೀಸರಿಂದ ತಡೆಗಟ್ಟಿದ ಹಿನ್ನೆಲೆಯಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದ ಪ್ರತಿಭಟನೆ ಮಾಡಿದರು. ಪಟ್ಟಣದಲ್ಲಿ ನಮ್ಮ ಪೈಗಂಬರ ಹೆಸರಿನಲ್ಲಿ ಅವಹೇಳನಕಾರಿ ಹೇಳಿದ್ದನ್ನು ಶ್ರೀ ಮಹಾಂತ ರಾಮಗಿರಿ ಮಹಾರಾಜರ ಅವರ ವಿರುದ್ಧದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಸಮಸ್ತ ಮುಸ್ಲಿಂ ಸಮಾಜ ಹಾಗೂ ನಮ್ಮ ಅಂಜುಮನ್ ಕಮಿಟಿ ಉಲ್ಮಾ ಕಮಿಟಿಯವರು ಕೂಡಿ ಸಮಸ್ತ ಆತ್ಮೀಯ ಎಲ್ಲ ಮುಸ್ಲಿಂ ಬಾಂಧವರು ಕೂಡಿ ಶಾಂತ ರೀತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಮನವಿಯನ್ನು ತಹಶೀಲ್ದಾರ್ ಅವರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳನ್ನು ಕಳಿಸಿದ್ದೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಸಮಸ್ತ ಮುಸ್ಲಿಂ ಸಮಾಜ ಮನವಿ ಮಾಡಿದ್ದೀವಿ. ತಹಶೀಲ್ದಾರ್ ಅವರು ಬಂದು ಮನವಿಯನ್ನು ಸ್ವೀಕರಿಸಿ ಮ್ಯಾಗ ಕಳಿಸ್ತಾನಂತ ಹೇಳಿದ್ದಾರೆ. ಮತ್ತು ಇದ್ರ ಮ್ಯಾಗ ಇಂಥ ಘಟನೆಗಳು ಯಾವುದೋ ಧರ್ಮ ಬಗ್ಗೆ ಆಗಬಾರ್ದು. ಇವತ್ತು ಮುಸ್ಲಿಂ ಅಂತ ಅಷ್ಟೇ ಅಲ್ಲ, ಯಾವುದೋ ಧರ್ಮ ಬಗ್ಗೆ ಯಾರೂ ಇಂಥ ಅವಹೇಳನಕಾರಿ ಸಮಾಜದಲ್ಲಿ ಒಡಕುಂಟುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ಒಂದು ಶಾಂತ ರೀತಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಅಥಣಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದು ಸಕ್ಸಸ್ಫುಲ್ಲಾಗಿ ಅದನ್ನು ನಾವು ಮುಗಿಸಿ ಇಂಥದ್ದು ಇನ್ನೊಮ್ಮೆ ಯಾವಾಗಲೂ ಆಗಬಾರ್ದಂಗೆ ನಾವು ಇದನ್ನು ಮಾಡಿದ್ದೀವಿ.